ಜಗತ್ತಿಗೆ ವಿದ್ಯೆಯ ದಾರಿದೀಪವಾದ ಶೃಂಗೇರಿಯ ಪವಿತ್ರ ಭೂಮಿ. ಮಲೆನಾಡಿನ ಮಂಜಿನ ಮರೆಯಲ್ಲಿ ತುಂಗಾ ತೀರದ ಪವಿತ್ರ ಮಣ್ಣಿನಲ್ಲಿದೆ ಒಂದು ಅಕ್ಷರಧಾಮ. ಇದು ಕೇವಲ ಶಿಕ್ಷಣ ಕೇಂದ್ರವಲ್ಲ, 60 ವರ್ಷಗಳ ನಂಬಿಕೆ. ಶೃಂಗೇರಿ ಶಾರದಾಂಬೆಯ ಆಶೀರ್ವಾದದೊಂದಿಗೆ 1965ರಿಂದ ಸಾವಿರಾರು ವಿದ್ಯಾರ್ಥಿಗಳ ಬದುಕನ್ನು ರೂಪಿಸುತ್ತಿರುವ ಜ್ಞಾನ ದೇಗುಲವೇ ಶ್ರೀ ಜಗದ್ಗುರು ಚಂದ್ರಶೇಖರ ಭಾರತೀಯ ಮೆಮೋರಿಯಲ್ ಕಾಲೇಜು ಶೃಂಗೇರಿ. ವೆಲ್ಕಮ್ ಟು JCBM ಕಾಲೇಜ್. ಗುರಿ ದೊಡ್ಡದಿದ್ದಾಗ ತಯಾರಿ ಅಷ್ಟೇ ಬಲಿಷ್ಠವಾಗಿರಬೇಕು. ವಿಜ್ಞಾನದ ಸಂಶೋಧನಾತ್ಮಕ ಕಲಿಕೆಯ ಜೊತೆಗೆ ಇಲ್ಲಿ ನೀಟ್, JEE ಮತ್ತು CET ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತೆ. CET ಕೋಚಿಂಗ್ಸಿಗೆ ಎಕ್ಸ್ಪೀರಿಯನ್ಸ್ ಇರೋ ಲೆಕ್ಚರ್ಸ್ನ ಕರೆಸ್ತಾರೆ. ಆ್ಯಂಡ್ ಇದರಿಂದ ನಮಗೆ ಬೇರೆ ಕೋಚಿಂಗಿಗೆ ಹೋಗ್ಬೇಕಂತ ಅಗತ್ಯ ಇಲ್ಲ. ಆ್ಯಂಡ್ ಇಷ್ಟು ಲೋ ಪ್ರೈಸಲ್ಲಿ ಒಳ್ಳೆ ಫೆಸಿಲಿಟಿ ಕೊಡ್ತಾರೆ. ಜಾಗತಿಕ ಆರ್ಥಿಕ ಸವಾಲು ಎದುರಿಸಲು ವಾಣಿಜ್ಯ ವಿಭಾಗ ಸಜ್ಜಾಗಿದೆ. ಇಲ್ಲಿ CA ಮತ್ತು CS ಕನಸಿಗೆ ಭದ್ರ ಬುನಾದಿ ಸಿಗುತ್ತೆ. ಇನ್ನು ಕಲಾ ವಿಭಾಗ ಮಾನವೀಯ ಮೌಲ್ಯಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೇಳಿ ಮಾಡಿಸಿದ ತಾಣ. ಆರ್ಟ್ಸ್ಗೆ ಈ ವರ್ಷದಿಂದ ನಾವು 25, 26, 26, 27 ಸಾಲಿಂದ ಇಂಟಿಗ್ರೇಟೆಡ್ ಕೋರ್ಸನ್ನು ಮಾಡಿದ್ದೇವೆ. ಅದೇ ರೀತಿ ಕಾಮರ್ಸ್ ವಿಭಾಗದಲ್ಲಿ ಇಂಟಿಗ್ರೇಟೆಡ್ CA ಮತ್ತು CS ಕೋಚಿಂಗನ್ನು ನೀಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿದೆ, ಈ ಭಾಗದ ಮಕ್ಕಳು ಬೇರೆ ಕಡೆಗೆ ಹೋಗಿ ಅವರು CA CS ಮಾಡಬೇಕಾಯಿತು. ಅದು ತುಂಬ ಅತ್ಯಂತ ಕಡಿಮೆ ವೆಚ್ಚದಲ್ಲಿ, ಕಡಿಮೆ ಫೀನಲ್ಲಿ ಆ ಒಂದು ಸೌಲಭ್ಯವನ್ನು ನಮ್ಮ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೊಡಬೇಕನ್ನೋ ನಿಟ್ಟಿನಲ್ಲಿ ಇದು ಕೋರ್ಸನ್ನು ಪ್ರಾರಂಭಿಸಿದ್ದೇವೆ. ಸಾವಿರಾರು ಪುಸ್ತಕಗಳ ಸಂಗ್ರಹವಿರುವ ವಿಶಾಲ ಲೈಬ್ರರಿ ಜ್ಞಾನದಾಹಕ್ಕೆ ತಂಪೆರೆಯುತ್ತೆ. ಇಲ್ಲಿ ಅಧ್ಯಾಪನ ಕೇವಲ ಪಠ್ಯಕ್ಕಷ್ಟೇ ಸೀಮಿತವಲ್ಲ, ಇದು ಜಾಗತಿಕ ಮಟ್ಟದ ಸಿದ್ಧತೆ. ಓದಿನ ಜೊತೆಗೆ ವ್ಯಕ್ತಿತ್ವ ವಿಕಸನ, NCC ಮೂಲಕ ಶಿಸ್ತಿನ ಜೀವನ ಶೈಲಿ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಸಡಗರ ಇಲ್ಲಿ ಮನೆ ಮಾಡಿದೆ. ಈ ಕಾಲೇಜಲ್ಲಿ ಎಜುಕೇಷನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಹಾಗೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ಗೂ ಇಂಪಾರ್ಟೆನ್ಸ್ ಕೊಡ್ತಾರೆ. NSS, NCC ಎಲ್ಲ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಸ್ಪೋರ್ಟ್ಸಿಗೂ ಇಂಪಾರ್ಟೆನ್ಸ್ ಇದೆ. ಹಾಗೆ ಮುಂದೆ ನಮ್ಮ ಲೈಫ್ ಇಂಪ್ರೂವ್ಮೆಂಟಿಗೆ ಬೆಸ್ಟ್ ಚಾಯ್ಸ್ ಅಂದರೆ JCBM ಕಾಲೇಜ್. ಇಲ್ಲಿ ಆಲ್ಮೋಸ್ಟ್ ಸ್ಪೋರ್ಟ್ಸಿಗಂತಲೇ ಸೇರಿರೋದು. ಇಲ್ಲಿ ತುಂಬ ಫೆಸಿಲಿಟೀಸ್ ಇದೆ ಸ್ಪೋರ್ಟ್ಸ್ಗಂತ. ಫಸ್ಟ್ ಇಲ್ಲಿ ನಾವು ಬರೋಕ್ಕಿಂತ ಮುಂಚೆ ಸುಮಾರು ಸ್ಪೋರ್ಟ್ಸಲ್ಲಿ ಇಲ್ಲಿದೆ ಅಂತ ಗೊತ್ತೇ ಇರಲಿಲ್ಲ, ಬಂದಾದಮೇಲೆ ಗೊತ್ತಾಗಿದ್ದು. ಹಾಗೆ ಇಲ್ಲಿ ನಾವು ಫಸ್ಟಿಗೆ ಜಾಸ್ತಿ ಸ್ಪೋರ್ಟ್ಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿರ್ಲಿಲ್ಲ, ಒಂದು 2-3 ಗೇಮ್ಸ್ ಆಡ್ತಿದ್ವಿ ಅಷ್ಟೇ. ಇಲ್ಲಿ ಬಂದುಬಿಟ್ಟು ಸಾಫ್ಟ್ ಬಾಲು, ಥ್ರೋಬಾಲು, ಟೇಕ್ವಾಂಡೋ, ಸೆಪಾಕ್ ಟ್ಯಾಕ್ರಾ, ಹೀಗೆ ನಮಗೆ ಗೊತ್ತಿಲ್ಲದೆ ಇರೋ ಸುಮಾರು ಸ್ಪೋರ್ಟ್ಸ್ನ ಆಡ್ತಿದ್ದೀವಿ. ಹಾಗೆ ಇಲ್ಲಿ ನಮಗೆ ಇಂಡೋರ್ ವ್ಯವಸ್ಥೆ ಕೂಡ ಇದೆ ಆಟ ಆಡಲಿಕ್ಕೆ, ಮತ್ತು ಒಳ್ಳೆ ಔಟ್ಡೋರು ಗ್ರೌಂಡ್ ಕೂಡ ಇದೆ. ನಮ್ಮ ಹಾಸ್ಟೆಲ್ ಕೇವಲ ವಸತಿಯಲ್ಲ, ರಾಜ್ಯದ ಮೂಲೆ ಮೂಲೆಯಿಂದ ಬರುವವರಿಗೆ ಇದು ಮನೆಯಿಂದ ದೂರವಿರುವ ಇನ್ನೊಂದು ಮನೆ. ಸಾತ್ವಿಕ ಪರಿಸರ, ಸುರಕ್ಷಿತ ವಸತಿ, ಪೋಷಕರಿಗೆ ನಿಶ್ಚಿಂತೆ, ಮಕ್ಕಳಿಗೆ ಉಜ್ವಲ ಭವಿಷ್ಯ. ಬಂದಿರೋದು ಚಿತ್ರದುರ್ಗದಿಂದ. ನೀವು ಅನ್ಕೋಬಹುದು ಚಿತ್ರದುರ್ಗದಿಂದ ಇಲ್ಲಿಗೆ ಎಜುಕೇಶನ್ ಮಾಡಕ್ಕೆ ಏನಕ್ಕೆ ಬಂದಿದ್ದಾರೆ ಅಂತ. ನಮ್ಮ ಕಾಲೇಜಲ್ಲಿ ಸ್ಟಡೀಸ್ಗೆ ಎಲ್ಲ ಎಷ್ಟು ಇಂಪಾರ್ಟೆಂಟ್ ಕೊಡ್ತಾರೆ, ಹಂಗೆ ಸಂಸ್ಕಾರಕ್ಕೂ ಕೂಡ ಇಂಪಾರ್ಟೆಂಟ್ ಕೊಡ್ತಾರೆ. ನಾವಿಲ್ಲಿ ಏನಕ್ಕೆ ಬಂದು ಓದಬೇಕು ಅಂತಂದರೆ ಫುಲ್ ಸಂಸ್ಕಾರ ಅದೆಲ್ಲ ಫುಲ್ ಒಂದು ಸ್ವಲ್ಪ ಕಲ್ಚರ್ ಎಲ್ಲ ಚೆನ್ನಾಗಿರುತ್ತೆ. ನಾವು ಇಲ್ಲಿ ಓದಿದರೆ ಒಂದು ಸ್ವಲ್ಪ ನಮಗೆ ಒಂಥರ ಫೀಲ್ ಆಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ಜಗದ್ಗುರುಗಳು ಇದರಲ್ಲೇ ಓದ್ತಿದ್ದೀವಿ, ಆಮೇಲೆ ಶಾರದಮ್ಮನ ಹತ್ರ ಬಂದು ಓದ್ತಿದ್ದೀವಿ ಅಂತ ಅನಿಸುತ್ತೆ. ಫಸ್ಟ್ ಟೈಮ್ ಮನೆಯಿಂದ ಹೊರಗಡೆ ಕಾಲಿಟ್ಟಿದ್ದು. ಅಂದರೆ ಲಾಸ್ಟಲ್ಲಿ ಬಂದನಲ್ಲ, ನನಗೆ ಒಂಥರ ಭಯ ಇತ್ತು, ಅಂದರೆ ಹೆದರಿಕೆ ಆಗ್ತಿತ್ತು, ಹಿಂಗೆ ಹುಡುಗರು ಎಲ್ಲ ಹಿಂಗೆ ಅಂತ ನಾನು ಫಸ್ಟ್ ಟೈಮ್ ಬಂದಿರೋದು. ಹಂಗಾಗಿ ನಮ್ಮ ಸೀನಿಯರ್ಸ್ ಎಲ್ಲ ಇದ್ದರು, ಪರಿಚಯ ಆದರು ನನಗೆ. ಆಮೇಲೆ ಇಲ್ಲಿ ಬಂದರೆ ಸ್ಟಡಿ ಒಳ್ಳೆ ಇಷ್ಟ ಆಯಿತು. ಓದಲಿಲ್ಲರೂ ಸಹ ಇಲ್ಲಿ ಚೆನ್ನಾಗಿ ಓದಿಸ್ತಾರೆ ಹಂಗೆ. ಆಮೇಲೆ ಊಟದ್ದೆಲ್ಲ ಚೆನ್ನಾಗಿದೆ. ಶಿಕ್ಷಣ ವ್ಯಾಪಾರವಾಗಿರುವ ಈ ಕಾಲದಲ್ಲಿ ಗ್ರಾಮೀಣ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಡಿಮೆ ದರದಲ್ಲಿ ಮೌಲ್ಯಯುತ ಶಿಕ್ಷಣ ನೀಡುತ್ತಿರುವ ಸಂಸ್ಥೆ ಇದು. ಬಡವರ ಪಾಲಿನ ಕಾಮಧೇನು, ಪ್ರತಿಭಾವಂತರ ಪಾಲಿನ ಕಲ್ಪವೃಕ್ಷ. ನಮ್ಮ ಕಾಲೇಜಿನಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘವು SLCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂತಹ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತವಾದ ಶಿಕ್ಷಣವನ್ನು ಒದಗಿಸ್ತಾ ಬಂದಿದೆ. ಅದೇ ರೀತಿಯಲ್ಲಿ ಆಡಳಿತ ಮಂಡಳಿಯು
95% ಹೆಚ್ಚಿನ ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಶುಲ್ಕ ರಿಯಾಯಿತಿಯನ್ನು ನೀಡಿಕೊಂಡು ಬರ್ತಾ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕಾಲೇಜಿನಲ್ಲಿ ಓದಿದಂತಹ ವಿದ್ಯಾರ್ಥಿಗಳಿಗೆ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ಮಣಿಪಾಲದ ವತಿಯಿಂದ ಮಾಹೆ ಹಾಗೂ MIT ಕಾಲೇಜ್ ಮಣಿಪಾಲ್ನಲ್ಲಿ ಇರುವಂತಹ ವಿವಿಧ ಕೋರ್ಸ್ಗಳಿಗೆ MET ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದರೆ ಅವರಿಗೆ 75% ಶುಲ್ಕ ವಿನಾಯಿತಿ ವಿವಿಧ ಕೋರ್ಸ್ಗಳಲ್ಲಿ ಲಭ್ಯ ಇರುತ್ತದೆ. ನಿಮ್ಮ ಮಗುವಿನ ಕನಸುಗಳಿಗೆ ಸಿಗಲಿ ಹೊಸ ಆಯಾಮ. ಅಕ್ಷರ ಶಾರದಿ ಜಾಗದಲ್ಲಿ ಸಂಸ್ಕಾರಯುತ ಶಿಕ್ಷಣಕ್ಕಾಗಿ ಇಂದೇ ಭೇಟಿ ನೀಡಿ ಶ್ರೀ JCBM ಪದವಿ ಪೂರ್ವ ಕಾಲೇಜು ಶೃಂಗೇರಿ. ನಿಮ್ಮ ಉಜ್ವಲ ಭವಿಷ್ಯದ ಮೊದಲ ಹೆಜ್ಜೆ.